ಪರಿಷತ್ ಬಜರಂಗ ದಳ ನಾಳೆ ಇಲ್ಲಿ ಏನು ಗಣೇಶನ ಪ್ರತಿಮೆ ಮೇಲೆ ಚಪ್ಪಲಿಯನ್ನು ಇಟ್ಟಿದ್ರು ಅವರನ್ನ ಬಂಧಿಸುವಂತ ಕೆಲಸ ಪೊಲೀಸ್ನವ್ರು ಮಾಡಿದ್ದಾರೆ. ನಾಳೆ ಸ್ವಯಂ ಪ್ರೇರಿತ ಬಂದ್ 6 ಗಂಟೆಯಿಂದ 12 ಗಂಟೆ ತನಕ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡೋ ಅಂತ ಕೆಲಸ ಮಾಡ್ತಾ ಇದ್ದೀವಿ. ದಯಮಾಡಿ ಹಿಂದೂ ಕಾರ್ಯಕರ್ತರು, ಹಿಂದೂ ಬಾಂಧವರು ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕು. ಮತ್ತೆ ಒಂದು ಹೋಮ ಮಾಡಿಸ್ಬೇಕು ಅಂತೇಳಿ ಸಂಕಲ್ಪ ಮಾಡಿದ್ದೀವಿ. ಒಂದು ಹೋಮನೂ ಆಗುತ್ತೆ. ದಯಮಾಡಿ ಎಲ್ಲ ಬೇಲೂರು ಜನತೆ ಕೇಳ್ತಾ ಇರೋದು, ಬೇಲೂರಿನಲ್ಲಿ ಹಿಂದೂಗಳು ಅತಿ ಹೆಚ್ಚಾಗಿ ಬರೋಂಥ ಕೆಲಸ ಆಗಬೇಕು. ನಾಳೆ 6 ಗಂಟೆಯಿಂದ 12 ಗಂಟೆ ತನಕ ಸ್ವಯಂ ಪ್ರೇರಿತ ಬಂದು ಮತ್ತೆ ಚನ್ನಕೇಸ್ವಾಮಿ ದೇವಸ್ಥಾನದ ಹತ್ರದಿಂದ ಇಲ್ಲಿಗೆ ರ್ಯಾಲಿ ಬರುತ್ತೆ. ರ್ಯಾಲಿ ಮುಖಾಂತರ ಬರ್ತೀವಿ. ಇಲ್ಲಿಗೆ ಬಂದು ಪೂಜಾ ಕಾರ್ಯಕ್ರಮ ಏನಿದೆ, ಅನ್ನಸಂತರ್ಪಣೆ ಏನಿದೆ, ಅನ್ನಸಂತರ್ಪಣೆ ಮಾಡೋ ಮೂಲಕ ಇದನ್ನ ಮುಗಿಸ್ತಾ ಇದ್ದೀವಿ ಕಾರ್ಯಕ್ರಮ. ಪೇಟೆ ಗಣಪತಿ ಇರ್ಬೋದು, ಏನು ನಾವು ಆ ಥರದ್ದು ಸಮಸ್ಯೆ ಏನು ಮಾಡಲ್ಲ. ನಾವು ಬೆಳಗ್ಗೆ 6ರಿಂದ 12 ಗಂಟೆ ತನಕ ಅಂತ ಹೇಳಿದ್ದೀವಿ. 6ರಿಂದ 12 ಗಂಟೆ ಒಳಗಡೆ ಅದನ್ನು ಮುಗಿಸೋಂಥ ಕೆಲಸ ಮಾಡ್ತೀವಿ. ಅವರು ಈಗ ಏನು ಹೇಳಿದ್ದಾರೆ, ಮಂಜಣ್ಣವ್ರು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಗಣಪತಿಗೆ ನಾವು ಸೇರ್ಕೊಂತೀವಿ, ನಿಮ್ಮ ಕಾರ್ಯಕ್ರಮಕ್ಕೆ ಏನಿದೆ ನಮ್ದು ವಿರೋಧ ಇದೆ, ನಾವು ಸೇರ್ಕೊಂತೀವಿ ಅಂತ ಹೇಳಿದ್ದಾರೆ. ನಾವು ಅದನ್ನ ಅವ್ರ ಜೊತೆನೂ ಕೈ ಜೋಡಿಸ್ತೀವಿ, ಅವ್ರು ನಮ್ಮ ಜೊತೆ ಕೈ ಜೋಡಿಸಿ ಅಂತ ಕೇಳ್ಕೊಂತೀವಿ. ಆರೋಪಿಗಳನ್ನ ಬಂಧಿಸಿರೋ ನೋಡಿದ್ದೀರಾ? ಆರೋಪಿಗಳು ಬಂಧಿಸಿರೋ ನೋಡಿದ್ದೀರಾ? ಬಂಧಿಸಿದೀವಿ ಅಂತ ಹೇಳಿದ್ದಾರೆ, ತೋರಿಸ್ತೀವಿ. ಈಗ ಎಲ್ಲ ಸಾಮೂಹಿಕವಾಗಿ ತೋರ್ಸಕ್ ಆಗಲ್ಲ ಅಂತ ಹೇಳಿದ್ದಾರೆ, ತೋರಿಸ್ತಾರೆ. ತೋರಿಸಿದ್ಮೇಲೆ ನಾವು ವೆರಿಫೈ ಮಾಡಿಬಿಟ್ಟು ಹೇಳೋ ಅಂತ ಕೆಲಸ ಮಾಡ್ತೀವಿ. ಈಗ ನಿನ್ನೆ ಸಂಜೆ ನಡೆದಿರೋಂಥ ಘಟನೆ ನಮ್ಮ ಹಿಂದೂ ಧರ್ಮಕ್ಕೆ ನಿಜವಾದ ಪೆಟ್ಟು ಅನ್ಬೋದು. ಯಾಕೆಂದರೆ ಎಲ್ಲರೂ ಎಚ್ಚೆತ್ಕೋಬೇಕು. ಯಾಕೆಂದರೆ ಯಾರು ಅವ್ರು ಮಾಡಿರೋರು ಹಿಂದೂಗಳು ಆಗಿರ್ಬೋದು, ಬಟ್ ಇಲ್ಲೇನಾಗುತ್ತೆ, ಕೋಮು ಘರ್ಷಣೆಗೋಸ್ಕರ ಯಾರೋ 3 ಮಾಡ್ತಾ ಇದ್ದಾರೆ. ಇವತ್ತು ನಿಜವಾಗ್ಲೂ ಪೊಲೀಸರು ನಾವು ಅವ್ರನ್ನ ಸಾಂಗಿಸ್ಬೇಕು. ಯಾಕೆಂದರೆ ಈ ಸಂಜೆ ಒಳಗೆ ಇಟ್ಕೊಡ್ತೀವಿ ನಾವು 5 ಗಂಟೆ ಒಳಗೆ ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅವರು ಏನು ಅವ್ರನ್ನ ವಿಚಾರಣೆ ಮಾಡಬೇಕು. ಅದು ಯಾರು ಬೇರೆಯವ್ರು ಮಾಡಿಸಿದ್ರ, ಅವರೇ ಮಾಡಿದ್ರ? ಅಲ್ಲ, ಹೇಳ್ತಾರದನ್ನೇ, ಅವರೇ ಮಾಡಿದ್ರ, ಸ್ವಯ ಇಚ್ಛೆಯಿಂದ ಮಾಡಿದಾರ, ಬೇರೆಯವ್ರು ಮಾಡಿಸಿದಾರ, ಅದನ್ನ ವಿಚಾರಣೆ ಮಾಡಬೇಕು. ಆಮೇಲೆ ಅಕಸ್ಮಾತ್ ಏನಾದ್ರು ಬೇರೆಯವ್ರು ಮಾಡಿಸಿರ್ತಾರೆ, ಮುಂದಿನ ದಿನಗಳಲ್ಲಿ ಇನ್ನೂ ನಾವು ಹೆಚ್ಚಿನ ರೀತಿ ನಾವು ಅದನ್ನ ಖಂಡಿಸ್ಕೊಂಡು ನಾವು ಅದನ್ನ ವಿರೋಧ ಮಾಡ್ತೀವಿ. ಆದರೆ ಇವತ್ತು ಏನು ಗಣೇಶೋತ್ಸವ ನಾವು ಏನು 30 ದಿನಗಳಿಂದ ಗಣೇಶನ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. 22ನೇ ತಾರೀಕು ಬಿಡಬೇಕು ಅಂತೇಳಿ ನಾಳೆ ಹೊರಟಿದ್ದೀವಿ. ನಾಳೆ ವಿಜೃಂಭಣೆಯಾದ ಒಂದು ಉತ್ಸವ ಇದೆ. ಎಲ್ಲ ನಮ್ಮ ಏನು ಹಿಂದೂ ಧರ್ಮ ಏನು ನಮ್ಮ ಸಂಘಟನೆ ಯುವಕರಿದ್ದಾರೆ ಎಲ್ಲರೂ ಬರ್ತಾರೆ. ನಾಳೆ 11 ಗಂಟೆ ಏನು ಯುವಕರು ಏನಂತ ಹೇಳ್ತಾರೆ, ಸ್ವಯಂ ಪ್ರೇರಿತವಾಗಿ ಬನ್ನಿ. ಅದರಲ್ಲಿ ಏನಿಲ್ಲ, ನಾವು ಹೇಳ್ತಿರೋದು ಎಲ್ಲರೂ ಅವ್ರವ್ರ ಭಕ್ತಿ ಎಷ್ಟಿದೆ ನಾನು ತೋರ್ಸೋಕ್ಕೋಸ್ಕರ ಇಷ್ಟು ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದನ್ನು ಎಲ್ಲರೂ ಸ್ವಲ್ಪ ಮನಗಣನೆಗೆ ತಗೊಂಡು ಏನು ಅಂದರೆ ಸ್ವಯಂ ಪ್ರೇರಿತವಾಗಿ ಎಷ್ಟೊತ್ತು ಏನು ಜಾಸ್ತಿ ಹೊತ್ತಿಲ್ಲ, ಒಂದು 11 ಗಂಟೆ ಕ್ಲೋಸ್ ಮಾಡ್ಕೊಂಡು ನಮ್ಮ ಗಣಪತಿ ಹತ್ರ ಬಂದು ಒಂದು ಅಭಿಷೇಕ ಮಾಡಿಸಿ ಅಂತ ಅವ್ರು ಕೇಳ್ಕೊತ ಇದ್ದಾರೆ. ಎಲ್ಲರೂ ಅದಕ್ಕೆ ಕೈ ಜೋಡಿಸಿ ಮಾಡೋಣ ಅಂತ ಹೇಳ್ತಾ ಇನ್ನು ಮುಂದೇನಾದ್ರು ನಾನು ಹೇಳ್ತಿರೋದು ಒಗ್ಗಟ್ಟಾಗಿ ದಯಮಾಡಿ ಎಲ್ಲರೂ ಒಂದಾಗಿ ಬನ್ನಿ. ಯಾವುದೇ ಥರದ ಈ ಥರ ಘಟನೆಗಳು ನಡೆದಾಗ ಈ ಥರ ಎಲ್ಲ ಒಟ್ಟಾದರೂ ಮಾತ್ರ ಏನಾರು ಒಂದು ನ್ಯಾಯ ಸಿಗುತ್ತೆ ಅನ್ನೋದೇ ನಮ್ಮ ಒಂದು ಅಭಿಪ್ರಾಯ. ನಾಳೆ ಏನಿದೆ ವಿಸರ್ಜನೆ, ನಮ್ಮ ಪ್ರಸನ್ನ ಗಣಪತಿ ಏನು ವಿಸರ್ಜನೆ ಇದೆ ಅದನ್ನು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವಿ. ದಯಮಾಡಿ ನಮ್ಮ ಸಾರ್ವಜನಿಕರು ಹಾಗೂ ನಮ್ಮ ಬೇಲೂರು ನಾಗರಿಕರು ಎಲ್ಲರೂ ಬಂದು ಸಹಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊಂತ ಇದ್ದೀವಿ.